ಬನ್ನಿ ಇದೀಗ ಸುದ್ದಿಗಳ ವಿವರವನ್ನ ನೋಡೋಣ. ಮೊದಲನೇದಾಗಿ ಮಿಜೋರಾಂನ ಲೆಂಗ್ಪುಯ್ ಎನ್ನುವಂತಹ ವಿಮಾನ ನಿಲ್ದಾಣದಲ್ಲಿ ಏರ್ಪೋರ್ಟ್ ನಲ್ಲಿ ಮಯನ್ಮಾರ್ನ ಸೇನಾ ವಿಮಾನ ಪತನಗೊಂಡಿದೆ ಎನ್ನುವಂತಹ ಸುದ್ದಿ ಇದೀಗ ಕೇಳಿ ಬರ್ತಾ ಇದೆ. ಈ ವಿಮಾನ ನಿಲ್ದಾಣ ಲ್ಯಾಂಡಿಂಗ್ ಆಗ್ತಾ ಇರಬೇಕಾದ್ರೆ ರನ್ವೇ ನಲ್ಲಿ ಹೋಗ್ಬೇಕಾದ್ರೆ ಜಾರಿ ಪಕ್ಕಕ್ಕೆ ಬಿದ್ದಿರುವಂತಹ ಕಾರಣ ಈ ಅವಘಡ ಸಂಭವಿಸಿದೆ ಅಂತ ಗೊತ್ತಾಗಿದ್ದು, ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ ಅನ್ನೋದು ಸಹ ತಿಳಿದು ಬಂದಿದೆ. ಒಟ್ಟು ಪೈಲಟ್ ನನ್ನ ಸೇರಿಸಿ ಒಟ್ಟು 14 ಜನ ಈ ವಿಮಾನದಲ್ಲಿ ಪ್ರಯಾಣ ಬೆಳೆಸಿದ್ರು. ಇದರಲ್ಲಿ 6 ಜನರಿಗೆ ಗಾಯಗಳಾಗಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹಾಗಾದ್ರೆ ಅವರು ಮಯನ್ಮಾರ್ನ ಜನ ಅಥವಾ ಮಯನ್ಮಾರ್ದ ಸೇನಾ ವಿಮಾನ ಮಿಜೋರಾಂನಲ್ಲಿ ಏನ್ ಮಾಡೋಕ್ ಬಂದಿತ್ತು, ಯಾವ ಕಾರಣದಿಂದ ಅವರು ಈ ಭಾರತದ ಗಡಿಯನ್ನ ಪ್ರವೇಶಿಸಿದ್ರು, ಮಿಜೋರಾಂಗೆ ಬರೋದಕ್ಕೆ ಏನ್ ಕಾರಣ, ಅದರಲ್ಲೂ ಒಂದ್ ರೀತಿ ಸೇನಾ ವಿಮಾನ ಅಂದ ತಕ್ಷಣ ಕೆಲವೊಂದಿಷ್ಟು ಕುತೂಹಲಗಳು ಮೂಡೋದು ಸಹಜ. ಬನ್ನಿ ಹಾಗಾದ್ರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವರದಿಯಲ್ಲಿ ಹುಡುಕೋಣ. ಮಿಜೋರಾಂನ ಲೆಂಗ್ಪುಯ್ ವಿಮಾನ ನಿಲ್ದಾಣದಲ್ಲಿ ಮಯನ್ಮಾರ್ ಸೇನಾ ವಿಮಾನ ಪತನಗೊಂಡಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮಿಜೋರಾಂ ಪೊಲೀಸ್ ಮಹಾನಿರ್ದೇಶಕರ ಪ್ರಕಾರ ಬರ್ಮಾ ಸೇನೆಯ ವಿಮಾನ ಅಪಘಾತದಲ್ಲಿ ಕನಿಷ್ಠ 6 ಜನರು ಗಾಯಗೊಂಡಿದ್ದಾರೆ. ಪೈಲಟ್ನೊಂದಿಗೆ ಒಟ್ಟು 14 ಮಂದಿ ವಿಮಾನದಲ್ಲಿದ್ದರು. 6 ಮಂದಿ ಗಾಯಗೊಂಡಿದ್ದಾರೆ. ಇನ್ನು 8 ಜನ ಸುರಕ್ಷಿತವಾಗಿದ್ದಾರೆ ಎಂದು ಮಿಜೋರಾಂ ಡಿಜಿಪಿ ತಿಳಿಸಿದ್ದಾರೆ. ಎಲ್ಲ ಗಾಯಾಳುಗಳನ್ನ ಲೆಂಗ್ಪುಯ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಿಕ್ಕಿರುವ ಮಾಹಿತಿ ಪ್ರಕಾರ ಸೇನಾ ವಿಮಾನ ಲ್ಯಾಂಡಿಂಗ್ ವೇಳೆ ಪತನಗೊಂಡಿದೆ. ಕಳೆದ ವಾರ ಬಂಡುಕೋರರೊಂದಿಗೆ ಗುಂಡಿನ ಚಕಮಕಿ ನಡುವೆ ಮಿಜೋರಾಂಗೆ ಪಲಾಯನಗೊಂಡಿದ್ದ 184 ಮ್ಯಾನ್ಮಾರ್ ಸೈನಿಕರನ್ನ ಭಾರತ ಸೋಮವಾರ ವಾಪಸ್ ಕಳುಹಿಸಿದೆ. ಇದನ್ನ ದೃಢಪಡಿಸಿರುವ ಅಸ್ಸಾಂ ರೈಫಲ್ಸ್ ಅಧಿಕಾರಿಯೊಬ್ಬರು ಕಳೆದ ವಾರ ಒಟ್ಟು 276 ಮ್ಯಾನ್ಮಾರ್ ಸೈನಿಕರನ್ನ ಈಶಾನ್ಯ ರಾಜ್ಯವನ್ನ ಪ್ರವೇಶಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಇನ್ನು ಭಾರತಕ್ಕೆ ಪಲಾಯನಗೈದಿದ್ದ ಮ್ಯಾನ್ಮಾರ್ ಸೈನಿಕರನ್ನ ಕರೆದುಕೊಂಡು ಹೋಗಲು ವಿಮಾನ ಬಂದಿತ್ತು ಎನ್ನಲಾಗಿದೆ. ಮಿಜೋರಾಂನ ಲೆಂಗ್ಪುಯ್ನಲ್ಲಿ ಲ್ಯಾಂಡಿಂಗ್ ವೇಳೆ ಒಂದೊಂದು ವಿಮಾನವು ರನ್ವೇ ಇಂದ ಜಾರಿದೆ. ಅಸ್ಸಾಂ ರೈಫಲ್ಸ್ ಪ್ರಕಾರ ಕಳೆದ ವಾರ 276 ಮ್ಯಾನ್ಮಾರ್ ಸೈನಿಕರು ಮಿಜೋರಾಂಗೆ ಪ್ರವೇಶಿಸಿದ್ರು. ಸೋಮವಾರ ಅದರಲ್ಲಿ 184 ಜನರನ್ನ ಮಯನ್ಮಾರ್ಗೆ ಗಡಿಪಾರು ಮಾಡಲಾಗಿತ್ತು. ಈ ಸೈನಿಕರನ್ನ ಜನವರಿ 17ರಂದು ಮಿಜೋರಾಂನ ಲಾಂಗ್ಟೈ ಜಿಲ್ಲೆಯ ಭಾರತ ಮಯನ್ಮಾರ್ ಬಾಂಗ್ಲಾದೇಶ ಗಡಿಯಿಂದ ಭಾರತವನ್ನ ಪ್ರವೇಶಿಸಿದ್ರು ಮತ್ತು ಅಸ್ಸಾಂ ರೈಫಲ್ಸ್ ನಿಂದ ಆಶ್ರಯ ಸಹ ಪಡೆದಿದ್ರು. ಮಯನ್ಮಾರ್ ತನ್ನ ಗಡಿಯನ್ನ ಭಾರತದ 4 ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ. 2 ದೇಶಗಳ ನಡುವೆ 1600 ಕಿಲೋಮೀಟರ್ ಗಡಿ ಇದೆ. ಭಾರತ ಮತ್ತು ಮಯನ್ಮಾರ್ ನಡುವೆ ಮುಕ್ತ ಸಂಚಾರದ ಒಪ್ಪಂದಕ್ಕೆ 1970ರಲ್ಲಿ ಸಹಿ ಹಾಕಲಾಗಿತ್ತು.